ಈ ವಿಡಿಯೋದಲ್ಲಿ ನಾನು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 14 ಸಂಚಾರ ನಿಯಮಗಳು ಈ ಪಾಠವನ್ನ ಚರ್ಚಿಸಲಿದ್ದೇನೆ. ನಮ್ಮ ಈ ಚಾನಲ್ ನಲ್ಲಿ ಗಣಿತ ಸಂಪೂರ್ಣವಾಗಿದೆ. ನಿಮ್ಮ 4ನೇ ತರಗತಿಗೆ ಸಂಬಂಧಪಟ್ಟಂತೆ ಗಣಿತ ವಿಷಯ ಸಂಪೂರ್ಣವಾಗಿದೆ. EVS ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಕನ್ನಡನೂ ಪೂರ್ತಿ ಇದೆ. ಕನ್ನಡ ಭಾಗ 2 ಪೂರ್ತಿ ಆಗಿದೆ. ಈಗ ಇಂಗ್ಲಿಷ್ ಅನ್ನು ಸ್ಟಾರ್ಟ್ ಮಾಡಿದೀವಿ. ಅಂದ್ರ ನಿಮ್ಗೆ ಸಂಬಂಧಪಟ್ಟಂಗೆ 4ನೇ ತರಗತಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳು ಸಿಗ್ತಾವು. ಇನ್ನೂ ಏನಾದ್ರೂ ಬೇಕಾಗಿತ್ತು ಅಂದ್ರ ಗ್ರಾಮರು ಅಥವಾ ಇಂಗ್ಲಿಷ್ ಗ್ರಾಮರು, ಕನ್ನಡ ಗ್ರಾಮರು, ಬೇರೆ ನಿಮ್ಗೆ ಯಾವ್ದಾದ್ರು ಕುಂದುಕೊರತೆಗಳಿದ್ರ ಕಮೆಂಟ್ ಮೂಲಕ ನಿಮ್ ಪೇರೆಂಟ್ಸ್ಗೆ ತಿಳಿಸಿ ಅಂತ ಹೇಳಿ. ಅಂದ್ರ ನಿಮ್ಗೆ ಏನ್ ಬೇಕು ಅನ್ನೋದು ಗೊತ್ತಾತಂದ್ರ ಅದ್ರ ಬಗ್ಗೆನೂ ನಾವು ಹೇಳ್ಕೊಡ್ತೀವಿ. ಈಗ ಸಂಚಾರ ನಿಯಮಗಳನ್ನ ನೋಡೋಣ. ನೋಡ್ರಿ, ವಿದ್ಯಾರ್ಥಿಗಳು ಗುರುಗಳು ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರ, ಅದಕ್ಕೆ ತಕ್ಕಂತೆ ಗುರುಗಳು ಉತ್ತರಿಸ್ತಾರ. ಸರ್, ರಸ್ತೆಯ ಮಧ್ಯದಲ್ಲಿ ನಿಂತಿದ್ದಾರಲ್ಲ, ಅವರು ಯಾರು? ಅವರು ಅಲ್ಲೇಕೆ ನಿಂತಿದ್ದಾರೆ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ರು. ಅದಕ್ಕ ಗುರುಗಳು ಹೇಳ್ತಾರ, ಅವರು ಸಂಚಾರ ಪೊಲೀಸ್. ನೋಡ್ರಿ, ಯಾರ್ಯಾರು ಬರ್ತಾರೆ ಇಲ್ಲಿ ಅನ್ನೋದನ್ನ ನೋಡ್ರಿ. ಸಂಚಾರ ಪೊಲೀಸ್. 4 ರಸ್ತೆಗಳು ಸೇರುವ ಸ್ಥಳವದು. ಅದೇ ಚೌಕ ಅಥವಾ ವೃತ್ತ. 4 ರಸ್ತೆಗಳು ಸೇರುವ ಸ್ಥಳವನ್ನ ಚೌಕ ಅಥವಾ ವೃತ್ತ ಅಂತ ಕರೀತಾರ. ನಗರಗಳ ರಸ್ತೆಯಲ್ಲಿ ಜನರು ಮತ್ತು ವಾಹನಗಳ ಸಂಚಾರವನ್ನ ನಿಯಂತ್ರಿಸುವುದು ಅವರ ಕೆಲಸ. ನೋಡ್ರಿ, ಸಂಚಾರ ಪೊಲೀಸರದ್ದು ಏನ್ ಕೆಲಸ ಅಂತ ಕೊಟ್ರ, ನಗರಗಳ ರಸ್ತೆಯಲ್ಲಿ ಜನರ ವಾಹನಗಳ ಸಂಚಾರವನ್ನ ನಿಯಂತ್ರಿಸುವುದು ಈ ಸಂಚಾರ ಪೊಲೀಸರ ಕೆಲಸವಾಗಿದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾನ ನೋಡ್ರಿ. ವಿದ್ಯಾರ್ಥಿ ಮತ್ ಕ್ವಶನ್ ಕೇಳ್ತಾರ, ಅಷ್ಟೊಂದು ವಾಹನಗಳು ಓಡಾಡುತ್ತಿವೆ, ನಾವು ರಸ್ತೆಯನ್ನ ದಾಟುವುದು ಹೇಗೆ? ಶಿಕ್ಷಕರು ಹೇಳ್ತಾರ, ಜಿಬ್ರಾ ಪಟ್ಟಿ ಹಾಕಿರುವ ರಸ್ತೆಯಲ್ಲಿ, ಎಲ್ಲೇ ಜಿಬ್ರಾ ಪಟ್ಟಿ ಹಾಕಿರುವ ರಸ್ತೆಯಲ್ಲಿ ರಸ್ತೆ ದಾಟಬೇಕು. ಅಂದ್ರ ದಾರಿ ಹೋಗೋರು ಜಿಬ್ರಾ ಪಟ್ಟಿಯಲ್ಲಿ ರಸ್ತೆಯನ್ನ ದಾಟಬೇಕು. ಜಿಬ್ರಾ ಪಟ್ಟಿನ ಹಾಗೆಂದರೆ ಏನು ಸರ್? ಅದೆಲ್ಲಿದೆ ಸರ್ ಅಂತ ಮತ್ತೊಬ್ಬ ವಿದ್ಯಾರ್ಥಿ ಕೇಳಿದ. ಅದಕ್ಕ ಸಂಚಾರಿ ಪೊಲೀಸ ಹೇಳ್ತಾರ, ಮಕ್ಕಳೇ ಅಲ್ಲಿ ನೋಡಿ, ರಸ್ತೆಯ ಮಧ್ಯೆ ಬಿಳಿ ಪಟ್ಟಿಗಳಿವೆಯಲ್ಲ, ಅವೇ ಜಿಬ್ರಾ ಪಟ್ಟಿ. ಅದಕ್ಕ ಜಿಬ್ರಾ ಪಟ್ಟಿ ಅಂತ ಕರೀತಾರ. ಜಿಬ್ರಾ ಪ್ರಾಣಿಯ ಮೈಮೇಲಿನ ಪಟ್ಟಿಯನ್ನ ಹೋಲುವುದರಿಂದ ಇದನ್ನ ಜಿಬ್ರಾ ಪಟ್ಟಿ ಎನ್ನುವರು. ಪಾದಚಾರಿಗಳು ರಸ್ತೆಯನ್ನ ದಾಟುವ ಜಾಗವದು. ನೋಡ್ರಿ, ಯಾರು ದಾಟಬೇಕು? ಪಾದಚಾರಿಗಳು ರಸ್ತೆಯನ್ನ ದಾಟುವ ಜಾಗ ಅದು. ನೋಡ್ರಿ, ಈಗ ಮತ್ತ ವಿದ್ಯಾರ್ಥಿ ಕೇಳ್ತಾನ, ಸರ್ ಅಲ್ಲಿ ಕೆಂಪು ದೀಪ ಹತ್ತಿದೆ, ವಾಹನಗಳು ನಿಂತಿವೆ ಏಕೆ? ನೋಡ್ರಿ, ಕೆಂಪು ದೀಪ. ಅದಕ್ಕ ಶಿಕ್ಷಕರು ಹೇಳ್ತಾರ, ಅದು ಸಂಕೇತ ದೀಪ. ಟ್ರಾಫಿಕ್ ಸಿಗ್ನಲ್ ಅಂತ ಕೇಳಿರ್ತೀರಿ ನೀವು. ಇದನ್ನ ಸಾಮಾನ್ಯವಾಗಿ ರಸ್ತೆಗಳು ಸೇರುವ ಚೌಕ ಅಥವಾ ವೃತ್ತ, ಇನ್ನೊಂದ್ ತರ ಏನಂತಾರ, ಸರ್ಕಲ್ ಅಂತಾರ, ಚೌಕ ಅಥವಾ ವೃತ್ತದಲ್ಲಿ ಹಾಕಿರುತ್ತಾರೆ. ನೆಕ್ಸ್ಟ್, ಸಂಕೇತ ದೀಪದಲ್ಲಿ ಕೆಂಪು, ಹಸಿರು ಮತ್ತು ಹಳದಿ ದೀಪಗಳಿವೆ ಏಕೆ ಅಂತ ಮತ್ತೊಬ್ಬ ವಿದ್ಯಾರ್ಥಿ ಕೇಳಿದ. ಅದಕ್ಕ ಶಿಕ್ಷಕರು ಹೇಳ್ತಾರ, ಇವು ವಾಹನಗಳ ಓಡಾಟಕ್ಕೆ ಸಂಬಂಧಿಸಿದ ಸೂಚನೆ ನೀಡುತ್ತವೆ. ಕೆಂಪು ದೀಪವು ನಿಲ್ಲಿ ಅನ್ನೋದನ್ನ ತಿಳಿಸುತ್ತ, ಹಳದಿ ದೀಪವು ಸಿದ್ಧರಾಗಿ ಎಂಬುದನ್ನ ತಿಳಿಸುತ್ತ, ಹಸಿರು ದೀಪವು ಹೋಗಿ
ಹಸಿರು ದೀಪವು ಹೋಗಿ ಎಂಬುದನ್ನ ಸೂಚನೆಯನ್ನ ಕೊಡುತ್ತದೆ, ನೀಡುತ್ತದೆ ಅಂತ ಶಿಕ್ಷಕರು ಹೇಳಿದರು. ಹೌದು, ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಕೆಂಪು ದೀಪ ನಿಲ್ಲಿ, ಹಳದಿ ದೀಪ ಸಿದ್ಧರಾಗಿ, ಹಸಿರು ದೀಪ ಹೋಗಿ ಎಂಬ ಸಂಕೇತವನ್ನ ನೀಡುತ್ತವೆ. ನೆಕ್ಸ್ಟ್ ಮತ್ತೊಬ್ಬ ವಿದ್ಯಾರ್ಥಿ ಕೇಳ್ತಾರ, ಸಾರ್ ಕೆಂಪು ದೀಪ ಹತ್ತಿದೆ, ವಾಹನಗಳು ಓಡಾಡುತ್ತಿಲ್ಲ, ನಾವೀಗ ಜಿಬ್ರಾ ಪಟ್ಟಿ ಇರುವ ರಸ್ತೆ ದಾಟೋಣವೇ ಅಂತ ಒಬ್ಬ ವಿದ್ಯಾರ್ಥಿ ಕೇಳಿದ್ರು. ಅದಕ್ಕ ಶಿಕ್ಷಕರು ಹೇಳ್ತಾರ, ಕೆಂಪು ದೀಪ ಹತ್ತಿದ ತಕ್ಷಣ ರಸ್ತೆ ದಾಟಬಾರದು. ಕೆಂಪು ದೀಪ ಹತ್ತಿದ ತಕ್ಷಣ ರಸ್ತೆ ದಾಟಬಾರದು. ಯಾಕಂದ್ರ ವಾಹನಗಳು ಒಂದೊಂದು ವಾಹನ ಮುಂದ್ ಬಂದ್ಬಿಟ್ಟಿರ್ತಾವು. ಅದು ಹತ್ತಿದ ತಕ್ಷಣ ನಾವು ಹೋದ್ರು ಅಂದ್ರ ಆಕ್ಸಿಡೆಂಟ್ ಆಗ್ತಾ ಇರ್ತವು, ಅಪಘಾತಗಳಾಗ್ತಾ ಇರ್ತವು. ಜೀಬ್ರಾ ಪಟ್ಟಿ ದಾಟಲು ಪಾದಚಾರಿಗಳಿಗೆ ಬೇರೆ ಸಂಕೇತ ದೀಪವಿದೆ. ಅದರಲ್ಲಿ ಪಾದಚಾರಿಗೆ ಸೂಚನೆ ಬರಬೇಕು. ಅಗೋ ನೋಡಿ, ಪಾದಚಾರಿಗಳ ಸಂಕೇತ ಹಸಿರು ತೋರಿಸುತ್ತಿದೆ. ಈಗ ಜಿಬ್ರಾ ಪಟ್ಟಿಯ ಮೂಲಕ ದಾಟಬಹುದು ಅಂತ ಶಿಕ್ಷಕರು ಹೇಳಿದ್ರು. ಆವಾಗ ಜಿಬ್ರಾ ಪಟ್ಟಿಯ ನೋಡ್ರಿ, ಜಿಬ್ರಾ ಪಟ್ಟಿಯ ಮೂಲಕ ಹೋಗ್ತಾ ಇದ್ದಾರೆ. ಇಲ್ಲಿ ಕೆಂಪು ದೀಪ ಹತ್ತಿದೆ ಅಂತ ವಿದ್ಯಾರ್ಥಿ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲರೂ ಜಿಬ್ರಾ ಪಟ್ಟಿಯ ಮೂಲಕ ರಸ್ತೆಯನ್ನ ದಾಟಿದರು. ನೆಕ್ಸ್ಟ್, ಸಂಕೇತ ದೀಪಗಳು ಏಕೆ ಬೇಕು ಸರ್ ಅಂತ ಒಬ್ಬ ವಿದ್ಯಾರ್ಥಿ ಕೇಳಿದ್ರು. ಅದಕ್ಕ ಶಿಕ್ಷಕರು ಹೇಳ್ತಾರ, ವೃತ್ತ, ಚೌಕಗಳ ಬಳಿ ವಾಹನಗಳ ನಡುವೆ ಅಥವಾ ವಾಹನಗಳು ಪಾದಚಾರಿಗಳ ನಡುವೆ, ನೋಡ್ರಿ, ವಾಹನಗಳ ನಡುವೆ ಅಥವಾ ವಾಹನ ಪಾದಚಾರಿಗಳ ನಡುವೆ ಉಂಟಾಗುವ ಅಪಘಾತಗಳನ್ನ ತಡೆಯಲು ಸುರಕ್ಷಿತ ಸಂಚಾರಕ್ಕಾಗಿ ಸಂಕೇತ ದೀಪಗಳನ್ನ ಹಾಕಿರುತ್ತಾರೆ. ಸಂಚಾರ ನಿಯಮ ತಿಳಿದು ಮಕ್ಕಳು ಖುಷಿ ಪಟ್ಟರು, ಶಾಲೆಯ ಕಡೆಗೆ ಹೋದರು. ಇವೆಲ್ಲ ಸಂಚಾರ ನಿಯಮಗಳು. ಇನ್ನ ಈ ಕಥೆಯನ್ನು ಓದಿದ್ವಲ್ಲ, ಇದರ್ಲಿಂತ ಒಂದಿಷ್ಟು ಕ್ವಶನ್ ಕೇಳಾರ ನೋಡ್ರಿ. ಪಾದಚಾರಿಗಳು ರಸ್ತೆಯನ್ನ ದಾಟಬೇಕು? ಜಿಬ್ರಾ ಪಟ್ಟಿಯಲ್ಲಿ ಪಾದಚಾರಿಗಳು ರಸ್ತೆಯನ್ನ ದಾಟಬೇಕು. ಸಂಕೇತ ದೀಪದಲ್ಲಿ ಯಾವ ಬಣ್ಣದ ದೀಪಗಳಿವೆ? ಕೆಂಪು, ಹಳದಿ, ಹಸಿರು ದೀಪಗಳಿವೆ. ಸಂಕೇತ ದೀಪಗಳಿಂದಾಗುವ ಒಂದು ಅನುಕೂಲವನ್ನ ಇಲ್ಲಿ ಬರೆ ಅಂತ ಹೇಳ್ಯಾರ. ಅಪಘಾತಗಳನ್ನ ತಡೆಗಟ್ಟಬಹುದು. ನೀನು ಶಾಲೆಗೆ ಬರುವ ದಾರಿಯಲ್ಲಿ ಸಂಕೇತ ದೀಪಗಳಿವೆಯೇ? ಇದ್ರ ಇವೆ ಅಂತ ಬರೀರಿ, ಇಲ್ಲ ಅಂದ್ರ ಇಲ್ಲ ಅಂತ ಬರೀ. ಹಳ್ಳಿಗಾಡಿನ ಶಾಲೆಯಲ್ಲಿ ಇರಲ್ಲ, ನಗರ ಪ್ರದೇಶದ ಶಾಲೆ ನೀವು ಬರ್ತಾ ಇದ್ರೆ ಅಂದ್ರ ಅಲ್ಲಿ ಇರ್ತಾವ ಆಲ್ಮೋಸ್ಟ್. ನೆಕ್ಸ್ಟ್, ನೀನು ರಸ್ತೆ ದಾಟುವಾಗ ತೆಗೆದುಕೊಳ್ಳುವ ಎಚ್ಚರಿಕೆಗಳು ಯಾವುವು? ಏಕೆ? ನೋಡ್ರಿ, ರಸ್ತೆಯನ್ನು ದಾಟಬೇಕಾರ ಅಕ್ಕಪಕ್ಕ ವಾಹನಗಳನ್ನ ನೋಡಿಕೊಂಡು ಚಲಿಸುತ್ತೇನೆ, ಏಕೆಂದರೆ ವಾಹನಗಳು ಚಲಿಸುವಾಗ ನಾನು ಹೋದರೆ ಅಪಘಾತ ಸಂಭವಿಸುತ್ತದೆ. ಸಾವಕಾಶವಾಗಿ ಚಲಿಸುತ್ತೇನೆ, ಅವಸರವೇ ಅಪಘಾತಕ್ಕೆ ಕಾರಣ ಎಂದು ನಾನು ತಿಳಿದಿದ್ದೇನೆ. ಇದನ್ನ ಬರೀರಿ, ಸರಿನಾ? ನೆಕ್ಸ್ಟ್, ರಸ್ತೆಯ ಬದಿಯಲ್ಲಿ ಹಾಕುವ ಕೆಲವು ಸಂಕೇತಗಳು ಮತ್ತು ಅವುಗಳ ಸೂಚನೆಯನ್ನ ಮುಂದೆ ಕೊಟ್ಟಿದೆ. ಅವುಗಳನ್ನ ಗೆರೆ ಎಳೆದು ಹೊಂದಿಸು. ನೋಡ್ರಿ, ಇಲ್ಲೇ ಒಂದನೇದೇನು ಲೆವೆಲ್ ಕ್ರಾಸಿಂಗ್ ಗೇಟ್. ಇದಕ್ಕ ಲೆವೆಲ್ ಕ್ರಾಸಿಂಗ್ ಗೇಟ್ ಅಂತಾರ. ತೆಗೆದಿದೆಯೋ ಮುಚ್ಚಿದೆಯೋ ಎಂಬುದನ್ನ ಖಚಿತಪಡಿಸಿಕೊಂಡು ಚಲಿಸಬೇಕು. ಹೌದಾ? ಇದು ಪ್ಲಸ್ ಇತ್ತಂದ್ರ ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದು. ಅದಕ್ಕ ಮುಂದೆ ಆಸ್ಪತ್ರೆ ಇದೆ, ವಾಹನ ವೇಗವನ್ನ ಕಡಿಮೆಗೊಳಿಸಬೇಕು. ಮೂರನೇದ್ದು ಇದು ಹಂಪ್ಸ್ ಅಂತಾರ, ಅಂದ್ರ ರಸ್ತೆಯಲ್ಲಿ ಉಬ್ಬು ಇದೆ, ನಿಮ್ಮ ವಾಹನದ ವೇಗ ಕಡಿಮೆ ಮಾಡಬೇಕು ಎಂಬುದನ್ನ ತಿಳಿಸುತ್ತದೆ. ನೆಕ್ಸ್ಟ್ ನೋಡ್ರಿ, ಹಿಂಗ ಸಿಂಬಲ್ ಎಡಗಡೆ, ನಿಮ್ಮ ಎಡಗಡೆ ಐತಿ ನೋಡ್ರಿ ಇದು, ಅದಕ್ಕ ಎಡಕ್ಕೆ ಚಲಿಸಬೇಕು ಅಂತ ಹೇಳ್ತಾರ. ನೆಕ್ಸ್ಟ್, ಹಾರ್ನು ಕೊಟ್ಟು ಅದ್ರ ಮೇಲೆ ಗೀರ್ ಹೇಳ್ದಾರ, ಹಂಗಂದ್ರ ಜೋರಾಗಿ ಶಬ್ದ ಮಾಡಬಾರದು. ಪಿ ಅಂತ ಇತ್ತಂದ್ರ ವಾಹನಗಳನ್ನ ನಿಲ್ಲಿಸಬಹುದು ಅಂತ, ಪಾರ್ಕಿಂಗ್ ಪ್ಲೇಸ್ ಅಂತ. ಇಲ್ಲಿ ಈ ತರ ಇತ್ತಂದ್ರ ಸಿಂಬಲ್, ದಾರಿ ಹೊಂಟ್ರಲ್ಲ, ಇದು ನಿಧಾನವಾಗಿ ಚಲಿಸಿ ಎಂಬುವ ಸಿಂಬಲ್ ಇದು ಸಂಕೇತ. ಈಗ ನಾವು ಸುರಕ್ಷಿತವಾಗಿ ರಸ್ತೆಯಲ್ಲಿ ಸಂಚರಿಸಲು ಇರುವ ನಿಯಮಗಳೇ, ನಾವು ಸುರಕ್ಷಿತವಾಗಿ ರಸ್ತೆಯಲ್ಲಿ ಸಂಚರಿಸಲು ಇರುವ ನಿಯಮಗಳೇ ಸಂಚಾರ ನಿಯಮಗಳು. ನಮ್ಮ ಮತ್ತು ವಾಹನಗಳ ಸುರಕ್ಷತೆಗಾಗಿ ರಸ್ತೆಯ ಅಲ್ಲಲ್ಲಿ ಸಂಕೇತಗಳು ಮತ್ತು ಸೂಚನಾ ಫಲಕಗಳನ್ನ
ಹಾಕಿರುತ್ತಾರೆ. ಇದಿಷ್ಟು ಆಯ್ತು. ನೆಕ್ಸ್ಟ್ ನೋಡ್ರಿ, ಸಂಚಾರ ನಿಯಮಗಳ ಪಾಲನೆಯಿಂದ ಆಗುವ 2 ಅನುಕೂಲಗಳನ್ನ ಇಲ್ಲಿ ಬರೆ ಅಂತ ಹೇಳ್ಯಾರ. ಸಂಚಾರ ನಿಯಮ ಅಂದ್ರೆ ಏನಂತ ತಿಳ್ಕೊಂಡ್ವಲ್ಲ, ಅದರಿಂದ ಏನ್ ಅನುಕೂಲ ಐತಿ ಅಂತ ಅನ್ನೋದನ್ನ ಬರಿ ಅಂದಾರ. ಅದರಿಂದ ಅಪಘಾತಗಳನ್ನ ನಿಯಂತ್ರಿಸಬಹುದು ಮತ್ತ ವಾಹನ ಸವಾರರಿಗೆ ಎಲ್ಲಿ ಏನಿದೆ ಎಂಬ ತಿಳುವಳಿಕೆ ಈ ಸಂಕೇತ ನಿಯಮಗಳ ಪಾಲನೆಯಿಂದ ತಿಳಿಯುತ್ತ. ನೆಕ್ಸ್ಟ್, ಕೆಳಗಿನ ಪಟ್ಟಿಯಲ್ಲಿ ಪಾದಚಾರಿಗಳು ಅನುಸರಿಸಬೇಕಾದ ಕೆಲವು ಸಂಚಾರ ನಿಯಮಗಳನ್ನ ಕೊಟ್ಟಿದೆ. ಸೂಕ್ತವಾದುದರ ಮುಂದೆ ಸರಿ ಗುರುತು ಹಾಕು, ತಪ್ಪಾಗಿದ್ದರೆ ಅದರ ಮುಂದಿನ ಸ್ಥಳದಲ್ಲಿ ಸರಿಪಡಿಸಿ ಬರೆ ಅಂತ ಹೇಳ್ಯಾರ. ನೋಡೋಣ ಏನೇನ್ ಕೊಟ್ರ. ಸಂಚಾರ ನಿಯಮ, ಸರಿ ತಪ್ಪು, ಸರಿಪಡಿಸಿದ ಉತ್ತರ ಅಂತ ಹೇಳ್ಯಾರ. ರಸ್ತೆ ದಾಟಲು ಜಿಬ್ರಾ ಪಟ್ಟಿಯನ್ನ ಬಳಸಬೇಕು, ಇದು ಸರಿ. ನೆಕ್ಸ್ಟ್, ಸಂಕೇತ ದೀಪಗಳಿಲ್ಲದ ಕಡೆಗೆ ರಸ್ತೆಯ ಎಡಬದಿಗಳಲ್ಲಿ ವಾಹನ ಬರುತ್ತಿದ್ದರೂ ರಸ್ತೆ ದಾಟಬಹುದು, ತಪ್ಪು. ಸಂಕೇತ ದೀಪಗಳಿಲ್ಲದ ಕಡೆಗೆ ರಸ್ತೆ ಎಡಬದಿಗಳಲ್ಲಿ ವಾಹನ ಬರುತ್ತಿದ್ದರು ರಸ್ತೆಯ ಬಲಬದಿಯಲ್ಲಾರ ಬರ್ಲಿ ಎಡಬದಿಯಲ್ಲಾರ ಬರ್ಲಿ ರಸ್ತೆಯನ್ನ ದಾಟಬಾರದು. ನೆಕ್ಸ್ಟ್, ರೈಲು ಬರುವಾಗ ರೈಲ್ವೆ ಲೆವೆಲ್ ಕ್ರಾಸಿಂಗ್ ದಾಟಬಾರದು. ಏನ್ರ ದಾಟಿದ್ರಿ ಅಂದ್ರ ಪೀಸ್ ಆಗ್ತೀರಿ ನೀವು. ಅದಕ್ಕ ಹೆಂಗ್ ಬರಿಬೇಕು, ರೈಲು ಬರುವಾಗ ರೈಲ್ವೆ ಲೆವೆಲ್ ಕ್ರಾಸಿಂಗ್ ದಾಟಬಾರದು. ರಸ್ತೆಯ ಮಧ್ಯೆ ಆಟ ಆಡಬಾರದು, ಸರಿ ಇದೆ. ರಸ್ತೆಯ ಮಧ್ಯೆ ಆಟ ಆಡಬಾರದು. ವಾಹನ ಚಲಿಸುತ್ತಿರುವಾಗ ಹತ್ತಬಹುದು ಅಥವಾ ಇಳಿಯಬಹುದು. ವಾಹನ ಚಲಿಸಬೇಕಂದ್ರ ಹತ್ತಲೂಬಾರದು, ಇಳಿಲೂಬಾರದು. ಸರದಿ ಸಾಲಿನಲ್ಲಿ ನಿಂತು ವಾಹನ ಹತ್ತಬೇಕು, ಸರಿ. ಪಾದಚಾರಿಗಳು ರಸ್ತೆಯ ಬಲಬದಿಯಲ್ಲಿ ನಡೆಯಬೇಕು, ಪಾದಚಾರಿಗಳು ರಸ್ತೆಯ ಎಡಬದಿಯಲ್ಲಿ ನಡೆಯುವುದು ಒಳ್ಳೆಯದು. ನೆಕ್ಸ್ಟ್, ಕೆಳಗೆ ನೀಡಲಾದ ಸಂಕೇತ ಫಲಕಗಳು ನಿನ್ನ ಊರಿನಲ್ಲಿ ಎಲ್ಲೆಲ್ಲಿ ಹಾಕಬಹುದು ಎಂಬುದನ್ನ ಖಾಲಿ ಸ್ಥಳದಲ್ಲಿ ಬರೆ. ಒಂದು ಉದಾಹರಣೆ ಕೊಡಲಾಗಿದೆ, ಗಮನಿಸು. ನೋಡ್ರಿ, ಇದು ನೋ ಹಾರ್ನ್ ಸಿಂಬಲ್. ನನ್ನ ಶಾಲೆಯ ಹತ್ತಿರ ಹಾಕಬಹುದು, ಇದು ಸರಿ ಇದೆ. ನೋ ಹಾರ್ನ್ ಸಿಂಬಲ್ ಶಾಲೆ ಹತ್ತಿರ, ಮಂದಿರದ ಹತ್ತಿರದ ಮತ್ತ ಆಸ್ಪತ್ರೆ ಹತ್ತಿರನೂ ಹಾಕ್ಬಹುದು. ಆಸ್ಪತ್ರೆ ಇದ್ರ ಹಾಕಬಹುದು, ಸರಿನಾ. ನೆಕ್ಸ್ಟ್, ಎಡಕ್ಕೆ ಚಲಿಸು. ಇದನ್ನ ಎಲ್ಲೆಲ್ಲಿ ಹಾಕ್ಬಹುದು, ನಿಮ್ಮ ಊರಿಗೆ ಅನುಸಾರವಾಗಿ ಹಾಕ್ರಿ. ಇದ್ರ ಇದೆ ಅಂತ ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ. ಬಲಕ್ಕೆ ತಿರುಗು, ಇದ್ರ ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ. ಉಬ್ಬು, ಹಂಸ್ ಅಂತಾರ ಅದಕ್ಕ. ಇದೆ ಎಲ್ಲಿ ಹಾಕ್ಬಹುದು ನೋಡ್ಕೊಂಡು ಬರ್ರಿ ಅಷ್ಟೇ. ಇದಕ್ಕ ರಸ್ತೆ ತಡೆ, ರಸ್ತೆ ಗೇಟ್ ಅಂತ ಹೇಳ್ತಾರಲ್ಲ, ಬ್ಯಾರಿಗೇಟ್ ಅಂತಂದು ಹಾಕ್ಬೋದಾ, ಇಲ್ಲ ನೋಡ್ರಿ. ರೈಲ್ವೆ ಏನ್ರ ಹೋಗ್ತಾ ಇತ್ತು, ಬ್ಯಾರಿಗೇಟ್ ಅವಶ್ಯಕತೆ ಇತ್ತು ಅಂದ್ರ ಹಾಕ್ತಿರ್ತಾರ. ಮತ್ತ ಬಹಳಷ್ಟು ವಾಹನ ಚಲಿಸ್ತಾ ಇದ್ರ ಅಲ್ಲಿನೂ ಪೊಲೀಸರು ಬ್ಯಾರಿಗೇಟ್ ನ ಇಟ್ಟಿರ್ತಾರ. ನೆಕ್ಸ್ಟ್, ಪಿ ಅಂತಂದ್ರ ವಾಹನಗಳನ್ನ ನಿಲ್ಲಿಸು. ನಿಮ್ಮಲ್ಲೇ ವಾಹನ ಜಾಸ್ತಿ ಬರ್ತಾವ ನೋಡ್ಕೊಂಡು ಈ ವಾಹನಗಳನ್ನ ಈ ಕಡೆ ನಿಲ್ಲಿಸ್ರಿ ಅಂತ ಅನ್ನೋದಕ್ಕ ಪಾರ್ಕಿಂಗ್ ಪ್ಲೇಸ್ ಇದು. ಇದನ್ನ ಎಲ್ಲಿ ಹಾಕ್ಬಹುದು ಅನ್ನೋದನ್ನ ಬರಿ. ನಿಧಾನವಾಗಿ ಚಲಿಸು, ಶಾಲೆಯ ಮುಂದೆ ಹಾಕ್ಬಹುದು. ಇದನ್ನ ವಿದ್ಯಾರ್ಥಿಗಳು ಓದುತ್ತಿರುತ್ತಾರೆ, ನಿಮ್ಮ ವಾಹನವನ್ನ ನಿಧಾನವಾಗಿ ಚಲಿಸಿ. ಅಥವಾ ದಾರಿ ಹೋಗರು ಇಲ್ಲಿ ನಿಧಾನವಾಗಿ ಹೋಗಿ, ಗಲಾಟೆಯನ್ನ ಮಾಡಬಾರ್ದು. ಈ ರೀತಿ ಸಿಂಬಲ್ ಅನ್ನ ಶಾಲೆಯ ಮುಂದೆ ಬಳಸಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಸಂಭವಿಸಬಹುದಾದ ಕೆಲವು ಅಪಘಾತಗಳ ಬಗ್ಗೆ ನೀನು ಈಗಾಗಲೇ ತಿಳಿದಿರುವೆ. ಉದಾಹರಣೆಗೆ ವಿದ್ಯುತ್ ಉಪಕರಣಗಳು, ಗ್ಯಾಸ್ ಒಲೆ, ಚಾಕು, ಬ್ಲೇಡು, ಈಳಿಗೆ ಮಣೆ ಮುಂತಾದವುಗಳನ್ನ ಎಚ್ಚರಿಕೆಯಿಂದ ಬಳಸದಿದ್ದರೆ ಅಪಾಯಗಳಿಗೆ ತುತ್ತಾಗುವ ಸಂಭವಗಳಿವೆ. ನಿನಗೆ ತಿಳಿದಿರುವ 5 ಅಪಘಾತ ಸನ್ನಿವೇಶಗಳನ್ನ ಈ ಪಟ್ಟಿಯಲ್ಲಿ ಬರೆ. ಅದಕ್ಕೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳನ್ನು ಬರೆ ಅಂತ ಹೇಳ್ಯಾರ. ಅಪಘಾತ ಸನ್ನಿವೇಶ ನೋಡ್ರಿ, ಎಚ್ಚರಿಕೆಗಳನ್ನು ನೋಡ್ರಿ. ಬಿಸಿ ವಸ್ತುಗಳಿಂದ ಗಾಯ ಆಗುವುದು, ಮನೆಯಲ್ಲಿ. ಇದು ಮನೆಯಲ್ಲಿ ಬಿಸಿ ವಸ್ತುಗಳನ್ನ ಮುಟ್ಟಬಾರದು, ಎಚ್ಚರಿಕೆ ಇದು. ನೆಕ್ಸ್ಟ್, ವಿದ್ಯುತ್ ಅಪಘಾತಗಳು, ವಿದ್ಯುತ್ ಸಂಪರ್ಕಕ್ಕೆ ಹೋಗಬಾರದು, ಇದು ಮುನ್ನೆಚ್ಚರಿಕೆ. ನೆಕ್ಸ್ಟ್, ಶಾಲೆಯಲ್ಲಿ ಏನೇನ್ ಅಪಘಾತ ಆಗುತ್ತಂದ್ರ ಶಾಲೆಯಲ್ಲಿ ತಟ್ಟೆ ತೊಳೆಯುವಾಗ ಜಾರಿ ಬೀಳುವುದು, ಅದಕ್ಕ ಮುನ್ನೆಚ್ಚರಿಕೆ ಏನಂದ್ರ ನೆಲ ತೆವವಾಗಿದ್ದರೆ ನೋಡಿ ನಡೆಯುವುದು. ನೆಕ್ಸ್ಟ್, ಇದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಮಾಡ್ತಿರ್ತಾರ. ವಿದ್ಯಾರ್ಥಿಗಳ ತೂಕಾಟದಲ್ಲಿ ಗಾಯ,
ಒಬ್ಬರನ್ನೊಬ್ಬರು ಮುನ್ನೆಚ್ಚರಿಕೆ ಏನಂದ್ರೆ ಒಬ್ಬರನ್ನೊಬ್ಬರು ನೂಕಬಾರದು. ಮತ್ತ ರಸ್ತೆಯಲ್ಲಿ ಅಪಘಾತ, ರಸ್ತೆಯಲ್ಲಿ ಸ್ಪೀಡ್ ಆಗಿ ಹೋಗಿ ಬಿದ್ದು ಮೊಣಕಾಲು ಹೊಡ್ಕೊಳ್ಳೋದ, ಕೈ ಮುರ್ಕೊಳ್ಳೋದ, ಈ ತರ ಆಗ್ತಿರ್ತಾವ ಗಾಯ. ಆವಾಗ ರಸ್ತೆಯಲ್ಲಿ ಚಲಿಸುವಾಗ ನಿಧಾನವಾಗಿ ಚಲಿಸಬೇಕು ಎಂಬುದು ಮುನ್ನೆಚ್ಚರಿಕೆ. ನೆಕ್ಸ್ಟ್, ನಿನಗಿದು ಗೊತ್ತೇ? ಇದನ್ನೊಂದು ಸ್ವಲ್ಪ ನೋಡ್ಬಿಡ್ರಿ. ವಾಹನಗಳ ಸಂಚಾರ ದಟ್ಟಣೆ ಕಡಿಮೆ ಮಾಡಲು, ಇಂಧನ ಉಳಿಸಲು ಹಾಗೂ ಗಾಳಿ ಮಲಿನವಾಗುವುದನ್ನ ತಪ್ಪಿಸಲು ಬೆಂಗಳೂರಿನಲ್ಲಿ ಬಸ್ ದಿನ ಆಚರಿಸಲಾಗುತ್ತದೆ. ಬಸ್ ದಿನದಂದು ಸ್ವಂತ ವಾಹನವಿರುವ ಅನೇಕ ಜನರು ಬಸ್ನಲ್ಲಿಯೇ ಸಂಚಾರ ಮಾಡುತ್ತಾರೆ. ನೆಕ್ಸ್ಟ್, ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಒಂದು ವಾರ ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತಾ ಸಪ್ತಾಹವನ್ನ ಆಚರಿಸುತ್ತಾರೆ. ನಗರ ಪ್ರದೇಶಗಳಲ್ಲಿ ಸಾರಿಗೆ ಇಲಾಖೆಯವರು ಶಾಲಾ ಮಕ್ಕಳಿಗೆ ರಸ್ತೆ ಸಂಚಾರ ನಿಯಮಗಳ ಕುರಿತು ತರಬೇತಿಯನ್ನ ನೀಡುತ್ತಾರೆ. ರಸ್ತೆ ಅಪಘಾತಗಳಾದಾಗ ತುರ್ತು ಚಿಕಿತ್ಸೆಗಾಗಿ ನಮ್ಮ ರಾಜ್ಯದಲ್ಲಿ 108 ಸಂಖ್ಯೆ ಇರುವ ಆಂಬ್ಯುಲೆನ್ಸ್ ವಾಹನದ ಉಚಿತ ವ್ಯವಸ್ಥೆ ಇದೆ. ಇದು ನಿನಗಿದು ಗೊತ್ತೇ? ಇದನ್ನು ಸ್ವಲ್ಪ ಇಂಪಾರ್ಟೆಂಟ್, ಓದ್ಕೊಳ್ಳಿ. ಇದಿಷ್ಟು ಈ ಪಾಠದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 15 ಸಾರಿಗೆ ಮತ್ತು ಸಂಪರ್ಕ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ. ಈ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಒತ್ತಿ.